ಈಶಾನ್ಯ ಭಾರತ ಮತ್ತೊಮ್ಮೆ ಕೇಸರಿಮಯವಾಗಿದೆ. ಅಸ್ಸಾಂ ವಿಧಾನಸಭಾ ಚುನಾವಣಾ ಫಲಿತಾಂಶದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಅಪ್ರತಿಮ ವಿಜಯವನ್ನು ದಾಖಲಿಸಿದೆ. ಸತತ 3ನೇ ಬಾರಿಗೆ ಅಧಿಕಾರಕ್ಕೇರುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಿಸಿದೆ. 126 ಸೀಟುಗಳಿರುವ ಅಸ್ಸಾಂ ವಿಧಾನಸಭೆಯಲ್ಲಿ ಎನ್ಡಿಎ ಬರೋಬ್ಬರಿ 102 ಸೀಟುಗಳನ್ನ ಗೆದ್ದು ಕ್ಲೀನ್ ಸ್ವೀಪ್ ಮಾಡಿದೆ. ಕೇವಲ ಬಿಜೆಪಿಯೇ ಸ್ವಂತವಾಗಿ 82 ಸೀಟುಗಳನ್ನ ಗೆಲ್ಲುವ ಮೂಲಕ ಮ್ಯಾಜಿಕ್ ಫಿಗರ್ ದಾಟಿದೆ. ದಶಕಗಳ ಕಾಲ ಅಸ್ಸಾಂ ಆಳಿದ ಕಾಂಗ್ರೆಸ್ ಅನ್ನ ಕೇವಲ 19 ಸೀಟುಗಳಿಗಾಗಿ ಸೀಮಿತಗೊಳಿಸಿದ ಹಿಮಂತ ಬಿಸ್ವಾ ಶರ್ಮಾ ಸೃಷ್ಟಿಸಿದ ಈ ಸುನಾಮಿ ಹಿಂದಿರುವ ಅಸಲಿ ತಂತ್ರವೇನು ನೋಡ್ಕೊಂಡು ಬರೋಣ ಬನ್ನಿ. ಈ ಚುನಾವಣೆಯ ಒಂದು ದೊಡ್ಡ ಸಂಚಲನ ಅಂದ್ರೆ 3G ನಾಯಕರ ಪತನ. ಹೌದು, ಕಾಂಗ್ರೆಸ್ ಪ್ರಭಾವಿ ನಾಯಕ ಗೌರವ್ ಗೊಗೋಯಿ ತಮ್ಮ ಸ್ವಂತ ನೆಲವಾದ ಜೋಹಾರ್ತಾನಲ್ಲಿ ಸೋಲು ಅನುಭವಿಸಿರುವುದು ಈ ಪಕ್ಷಕ್ಕೆ ಚೇತರಿಸಿಕೊಳ್ಳಲಾಗದ ಪೆಟ್ಟು ನೀಡಿದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ತಮ್ಮ ಕ್ಷೇತ್ರವಾದ ಜುಲಾಗ್ಬರಿಯಲ್ಲಿ ಬರೋಬ್ಬರಿ 89,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದು ತಮ್ಮ ಅನ್ಸ್ಟಾಪಬಲ್ ಇಮೇಜ್ ಸಾಬೀತುಪಡಿಸಿದ್ದಾರೆ. ಅಸ್ಸಾಂ ಎಂದರೆ ಹಿಮಂತ್ ಎಂದರೆ ಅಸ್ಸಾಂ ಎನ್ನುವಂತೆ ರಾಜಕೀಯ ಬದಲಾಗಿದೆ. ಅಸಲಿ ಇಷ್ಟೊಂದು ದೊಡ್ಡ ವಿಜಯ ಹೇಗೆ ಸಾಧ್ಯ ಆಯಿತು? ಖ್ಯಾತ ಪತ್ರಕರ್ತ ವಿಶ್ಲೇಷಣೆ ನಡೆಸಿದಂತೆ ಇದರ ಹಿಂದಿರುವ ಪ್ರಮುಖ ಕಾರಣಗಳು ಏನು ನೋಡ್ಕೊಂಡು ಬರೋಣ. ಹಿಂದೂ ಮತಗಳ ಧ್ರುವೀಕರಣ, ರೆಕಾರ್ಡ್ ಮತದಾನ. ದೇಶದಲ್ಲಿ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ರೀತಿಯಲ್ಲಿ ಇದು ನಡೆದಿದೆ. 92.47% ಮತದಾನವಾಗಿದೆ. ಹಾಗಾದರೆ ಹಿಂದೂ ಮತದಾರರು ಒಂದೇ ವೇದಿಕೆ ಅಡಿಯಲ್ಲಿ ಬಂದಿದ್ದಾರೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಇನ್ನು ನಾಗರಿಕತೆಯ ಭದ್ರತೆ. ಭಾಷೆ ಹಿತಾಸಕ್ತಿಗಿಂತಲೂ ನಮ್ಮ ನಾಗರಿಕತೆಯ ಭದ್ರತೆ ಮುಖ್ಯ ಎಂದು ಅಸ್ಸಾಮಿಗಳು ಭಾವಿಸಿದ್ದಾರೆ. ನುಸುಳುಕೋರರು ಮತ್ತು ಜನಸಂಖ್ಯೆಯ ಬದಲಾವಣೆಯ ಭೀತಿಯಿಂದಾಗಿ ಹಿಂದೂ ಮತ ಬ್ಯಾಂಕ್ ಜಾತಿ ಮತಗಳನ್ನು ಮೀರಿ ಒಂದಾಗಿ ಬಿಜೆಪಿಗೆ ಪಟ್ಟ ಕಟ್ಟಿದೆ. ಕೇವಲ ಭಾವನಾತ್ಮಕ ವಿಚಾರಗಳಷ್ಟೇ ಅಲ್ಲ, ಅಭಿವೃದ್ಧಿಯೂ ಈ ಗೆಲುವಿಗೆ ಕೈ ಜೋಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಡಬಲ್ ಇಂಜಿನ್ ಸರ್ಕಾರದ ಬಲ ಮತ್ತು ಹಿಮಂತ ಬಿಸ್ವಾ ಶರ್ಮಾ ಜಾರಿಗೆ ತಂದ ಜನಪ್ರಿಯ ಯೋಜನೆಗಳು ಜನರ ಮನ ಗೆದ್ದಿವೆ. ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಅಸ್ಸಾಂ ಹೊಸ ಮೈಲುಗಲ್ಲು ಸೃಷ್ಟಿಸಿದೆ. ಅಭಿವೃದ್ಧಿ ಮತ್ತು ಭದ್ರತೆ ಎರಡೂ ಮಂತ್ರಗಳು ಹಿಮಂತ್ ಅವರಿಗೆ ಹ್ಯಾಟ್ರಿಕ್ ವಿಜಯವನ್ನ ತಂದು ನೀಡಿವೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಯೋಯೋ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.